ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಡಯಟ್ ಮಾಡೋರ್ಗಂತೂ ತುಂಬಾ ಇಷ್ಟ, ಮೃದುವಾಗಿ ಬರುತ್ತೆ. ಇದಕ್ಕೆ ಏನೇನು ಬೇಕು ಅಂದರೆ 2-3 ಕಪ್ಪು ಗೋಧಿ ಹಿಟ್ಟು ಬೇಕು. ಇಲ್ಲ ಕಮ್ಮಿ ಜನ ಅಂದರೆ 2 ಕಪ್ ತೊಗೊಳ್ಳಿ. ಜಾಸ್ತಿ ಇದ್ದೀವಿ ಅಂದರೆ 3 ಕಪ್ ತೊಗೊಳ್ಳಿ. ಇನ್ನು ನಮ್ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾನು 3 ಕಪ್ ತೊಗೊಂಡಿದ್ದೀನಿ. 1 ಸ್ಪೂನು ನಿಧಾನಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಹಸಿಟ್ಟನ್ನ ಬಿದ್ದಿತ್ತಾ ಬರಬೇಕು. ಒಂದೇ ಸರಿ ನೀರು ಹಾಕ್ಬೇಡಿ, ಸ್ವಲ್ಪನೇ ನೀರು ಹಾಕ್ತಾ ಅದನ್ನು ನಾದ್ಕೊಂಡು ಬನ್ನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಯಾಕೆಂದರೆ ನಮಗೆ ಗೊತ್ತಾಗಲ್ಲ, ಬೇಗ ತೆಳುವಾಗಿಬಿಡುತ್ತೆ ಹಸಿಟ್ಟು ಗೋಧಿ ಹಿಟ್ಟು. ಅದಕ್ಕೆ ಸ್ವಲ್ಪ ನಾದ್ತಾ ಬರಬೇಕು. ಈ ನಾದಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಸಹ ಹಾಕ್ಕೊಂಡು ನಾದ್ಕೊಂಡು ಬನ್ನಿ. ನಾದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಬಂದಮೇಲೆ ಇವಾಗಲೂ ಸಹ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸಹ ನೀಟಾಗಿ ನಾದಬೇಕು. ಸ್ವಲ್ಪ ನಾದಿ ಇಟ್ಟ ಮೇಲೆ ನೀಟಾಗಿ ಮೆತ್ತಗಾಗುತ್ತೆ. ಒಂದು 5-10 ನಿಮಿಷ ಪ್ಲೇಟ್ ಕವರ್ ಮಾಡಿ ಇಟ್ಟರೆ ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಬಂದ ನಂತರ ಚಪಾತಿನೂ ಅಷ್ಟೇ ಒಟ್ಟಕ್ಕೆ ಸ್ಮೂತಾಗಿರುತ್ತೆ. ಏನು ಹಿಂಸೆ ಅಂತ ಅನಿಸಲ್ಲ, ಚೆನ್ನಾಗಿ ಬರಲ್ಲ ಅಂತ ಅನಿಸಲ್ಲ, ಮೆತ್ತಗೆ ಬರುತ್ತೆ. ಇವಾಗ ಒಂದು ಪ್ಲೇಟ್ ಸಾಯದಲ್ಲಿ ಒಂದು 10-15 ನಿಮಿಷ ಇಡ್ತಾ ಇದ್ದೀನಿ. ಇಲ್ಲ ಇನ್ನೂ ಕಮ್ಮಿ, ಏನು ಟೈಮ್ ಇಲ್ಲ, ಬೇಗ ಮಾಡ್ಕೋಬೇಕು ಅಂದರೆ ಒಂದು 5 ನಿಮಿಷ ಇಟ್ಟರು ಸಾಕು, ಏನು ಅವಶ್ಯಕತೆ ಇಲ್ಲ ಅಷ್ಟೊತ್ತೇ ಇಡಬೇಕು ಅನ್ನೋದು. ಈಗ ಇಟ್ಕೊಂಡಾದಮೇಲೆ ನೋಡಿ ಈಗ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಉಂಡೆ ಆಕಾರದಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಕೆಳಗಡೆ ನಾವೇನು ತರಕಾರಿ ಕಟ್ ಮಾಡ್ತೀವಲ್ಲ ಆ ಮಣೆ ಇಟ್ಕೊಂಡಿದ್ದೀನಿ ನಾನು. ನೀವು ಚಪಾತಿ ಒತ್ತ ಮಣೆನೇ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಬೋದು, ಇಲ್ಲ ಶೆಲ್ಫ್ ಮೇಲೆ ಯೂಸ್ ಮಾಡ್ತೀನಿ ಅನ್ನೋರು ಒತ್ಕೋಬೋದು ಅದ್ರ ಮೇಲೂ. ಇವಾಗ ನಾನು ಇದ್ರ ಮೇಲೆ ಪೌಡ್ರ್ ಹಾಕ್ಕೊಂಡು ಆ ಚಪಾತಿನ ಇಟ್ಕೊಂಡು ಸ್ವಲ್ಪನೇ ಟರ್ನ್ ಮಾಡ್ತಾ ಅದನ್ನು ಒತ್ಕೊತಾ ಬರಬೇಕು. ಒತ್ತಕ್ಕೆ ಬರೋಲ್ಲ ಅನ್ನೋರು ಸಹ ಸ್ವಲ್ಪ ಹಸಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಒತ್ತಿ ನೀಟಾಗಿ ಬರುತ್ತೆ. ಅಷ್ಟೊಂದೇನು ಇದಾಗಲ್ಲ, ಚೆನ್ನಾಗಿ ಬರುತ್ತೆ. ಕಿತ್ತು ಹೋದರೆ ತಿರ್ಗಾ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನು ನೀಟಾಗಿ ನಾದ್ಬಿಡಿ. ನಾದಾದ ನಂತರ ತಿರ್ಗಾ ಸಹ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಉಜ್ತಾ ಬನ್ನಿ, ಚೆನ್ನಾಗಿ ಬರುತ್ತೆ ಶೇಪಲ್ಲಿ. ಸ್ವಲ್ಪ ನಿಧಾನಕ್ಕೆ ಒತ್ತಬೇಕು, ಜಾಸ್ತಿ ನಾವು ಫೋರ್ಸಲ್ಲಿ ಒತ್ತಷ್ಟು ಅದು ಅಂಟ್ಕೊಳ್ಳುತ್ತೆ ಹೋಗಿ ನೆಲಕ್ಕೆ. ಅದಕ್ಕೆ ಸ್ವಲ್ಪ ಲೈಟಾಗಿ ನಾದುತ್ತಾ ಬರಬೇಕು. ಚಪಾತಿನೇ ಯಾವತ್ತಿದ್ರೂ ಅಷ್ಟೇ, ಜಾಸ್ತಿ ಒತ್ತಿ ತುಂಬಾ ಪ್ರೆಸ್ ಮಾಡಿ ನಾದಕ್ಕೆ ಹೋಗಬಾರ್ದು. ಅದನ್ನು ಸ್ವಲ್ಪ ಲೈಟಾಗಿ ನಾದ್ತಾ ಬರಬೇಕು. ಆ ನಾದ್ತಾ ಬಂದಾಗ ನೀಟಾಗಿ ಶೇಪಾಗಿ ಬರುತ್ತೆ. ತುಂಬ ದೊಡ್ಡದಾಗೂ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ದೊಡ್ಡದಾಗಾದರೆ ಚಪಾತಿ ಬೇಗ ಸಿಗುತ್ತೆ. ಮೀಡಿಯಮ್ ದಪ್ಪದಲ್ಲಿದ್ದರೆ ನೀಟಾಗಿ ಶೇಪಾಗಿ ಬರುತ್ತೆ, ಚೆನ್ನಾಗೂ ಸಹ ಆಗುತ್ತೆ, ತುಂಬಾ ಅದ್ಭುತವಾಗೂ ಇರುತ್ತೆ. ತುಂಬ ಮೃದುವಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚಪಾತಿನ ಇದ್ರ ಮೇಲೆ ಹಾಕ್ಕೋಬೇಕು. ಹಾಕಾದ್ಮೇಲೆ ಅದನ್ನು ಹಿಂದೆ ಒಂದು ಸರಿ ಮತ್ತು ಮುಂದೆ ಒಂದು ಸರಿ ಚಪಾತಿನ ಹಾಕಬೇಕು. ಒಂದೇ ಕಡೆ ಬೇಯಕ್ಕೆ ಬಿಡಬಾರ್ದು. ಈ ಒಂದು ಕಡೆ ಆಗಿದೆ ಅಲ್ವಾ, ಈಗ ಇನ್ನೊಂದು ಕಡೆ ಟರ್ನ್ ಮಾಡಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟೇ ಎಣ್ಣೆ ಹಾಕಬೇಕು, ಆಮೇಲೆ ಹಾಕಕ್ಕೆ ಹೋಗ್ಬೇಡಿ. ಇವಾಗಲೇ ಎಣ್ಣೆ ಹಾಕ್ಕೊಂಡು 2 ಕಡೆನೂ ಬೇಯಿಸ್ಕೊಳ್ಳಿ. ಒಂದು ಕಡೆ ಹಾಕಿದ್ಮೇಲೆ ಇನ್ನೊಂದು ಕಡೆ ಹಾಕ್ಕೊಳ್ಳಿ, ಇನ್ನೊಂದು ಕಡೆ ಹಾಕಾದ್ಮೇಲೆ ಇನ್ನೊಂದು ಕಡೆ ಹಾಕ್ಕೊಳ್ಳಿ. ಫಸ್ಟೇ ಹಾಕಿದ್ರೆ ನೀಟಾಗಿ ಉಬ್ಬುತ್ತೆ, ನೀಟಾಗಿ ಬೇಯುತ್ತೆ. ಇಲ್ಲ ನಾವು ಆಯಿಲ್ ತಿನ್ನಲ್ಲಪ್ಪ, ನಾವು ಡಯಟ್ ಮಾಡ್ತೀವಿ ಅನ್ನೋರು ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ,